ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಪ್ಪಣ್ಣ ಮಂಜು ಕನ್ನಡ ಲಾಗ್ಸ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಹೆಣ್ಮಕ್ಳಿಗೆ ಹೂ ಅಂದರೆ ತುಂಬ ಇಷ್ಟ. ದೇವರ ಮುಡಿಗೂ ಶ್ರೇಷ್ಠವಾದದ್ದು ಈ ಹೂ. ಅದರಲ್ಲೂ ಮಲ್ಲಿಗೆ ಹೂ ಅಂದರೆ ತುಂಬಾ ಶ್ರೇಷ್ಠವಾದದ್ದು, ಸುಗಂಧಿತವಾದದ್ದು, ನೋಡೋದಕ್ಕೂ ಸುಂದರವಾಗಿರುವಂತಹ ಈ ಮಲ್ಲಿಗೆ ಹೂವನ್ನು ಯಾರು ಇಷ್ಟಪಡಲ್ಲ ಅಲ್ವಾ? ಈ ಮಲ್ಲಿಗೆ ಹೂವನ್ನು ಮನೆಯಲ್ಲೇ ಬೆಳ್ಕೊಬಹುದು. ತುಂಬಾ ಸಿಂಪಲಾಗಿ ಬೆಳ್ಕೊಬೋದು. ಆ ಬೆಳಿತಿರೋ ಹೂ ಜಾಸ್ತಿ ಹೂ ಬಿಡಬೇಕಂದ್ರೆ ಏನು ಮಾಡಬೇಕು ಅಂತ ನಿಮ್ಗೆ ಹೇಳ್ತೀನಿ, ಬನ್ನಿ. ಕರ್ನಾಟಕದಲ್ಲಿ ಮಲ್ಲಿಗೆ ಹೂವನ್ನು ಹೂಗಳ ರಾಣಿ ಅಂತ ಕರೀತಾರೆ. ಮತ್ತು ಇದನ್ನು ನೋಡ್ತಿದ್ರೆ ಮನಸ್ಸಿಗೆ ಸಂತೃಪ್ತಿಗೊಳಿಸುವಂಥ ಮತ್ತು ಉಲ್ಲಾಸವನ್ನು ಕೊಡುವಂಥ ಶಕ್ತಿ ಇದೆ. ಸೊಗಸಾದ ಪರಿಮಳವನ್ನು ಹೊಂದಿರುವಂತಹ ಈ ಮಲ್ಲಿಗೆ ಹೂಗಳನ್ನು ಬಳಸಿ ಸುಗಂಧ ದ್ರವ್ಯಗಳನ್ನು ತಯಾರು ಮಾಡ್ತಾರೆ, ಸೋಪ್ಗಳನ್ನು ತಯಾರು ಮಾಡ್ತಾರೆ, ಪೌಡರ್ಗಳನ್ನ ತಯಾರು ಮಾಡ್ತಾರೆ. ಹೀಗೆ ಹಲವಾರು ಉಪಯೋಗಗಳಲ್ಲಿ ಈ ಮಲ್ಲಿಗೆ ಬರುತ್ತೆ. ಮತ್ತು ಚೀನಾ ದೇಶದಲ್ಲಿ ಮಲ್ಲಿಗೆ ಹೂಗಳನ್ನು ಹಾಕಿ ಟೀ ಕೂಡ ತಯಾರು ಮಾಡ್ತಾರೆ. ದೃಷ್ಟಿದೋಷದ ನಿವಾರಣೆಗೆ ಮತ್ತು ಆ ಎಲೆಯ ರಸದಿಂದ ತಯಾರಿಸಿದ ತೈಲವನ್ನು ಉಪಯೋಗಿಸ್ಕೊಂಡು ತಲೆನೋವುಗಳು ಈ ಥರ ಎಲ್ಲ ಹೋಗೋದಕ್ಕೂ ಉಪಯೋಗಿಸ್ಕೊತಾರೆ. ಈ ಮಲ್ಲಿಗೆ ಸಾಮಾನ್ಯವಾಗಿ ವಸಂತ ಕಾಲದಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ. ಗೊಂಚಲಲ್ಲಿ ಹರಳಿ ತನ್ನ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳುತ್ತೆ. ವರ್ಷ ಇಡೀ ಕೂಡ ಹೂ ಬಿಡುತ್ತೆ. ಆದರೆ ಮಾರ್ಚಿನಲ್ಲಿ ಸ್ಟಾರ್ಟಾಗಿ ಜುಲೈವರೆಗೂ ತುಂಬಾ ಹೂಗಳು ಸಿಗುತ್ತೆ. ಈ ಮಲ್ಲಿಗೆ ಹೂವಲ್ಲಿ ಎಷ್ಟು ವಿಧಗಳಿದೆ. ನನಗೆ ಗೊತ್ತಿರೋ ಪ್ರಕಾರ ಮೈಸೂರು ಮಲ್ಲಿಗೆ, ದುಂಡು ಮಲ್ಲಿಗೆ, ಜಾಜಿ ಮಲ್ಲಿಗೆ, ಮಳ್ಳೆ ಮಲ್ಲಿಗೆ, ನಿತ್ಯ ಮಲ್ಲಿಗೆ, ಸೂಜಿ ಮಲ್ಲಿಗೆ, ಮರ ಮಲ್ಲಿಗೆ, ಕಾಡು ಮಲ್ಲಿಗೆ, ಮಂಗಳೂರು ಮಲ್ಲಿಗೆ, ಅಡಗಲಿ ಮಲ್ಲಿಗೆ, ಉಡುಪಿ ಮಲ್ಲಿಗೆ, ಶಂಕರಪುರ ಮಲ್ಲಿಗೆ, ಇಷ್ಟು ಗೊತ್ತು ನನಗೆ. ಅದು ಬಿಟ್ಟು ಎಷ್ಟು ವಿಧ ಇದೆ ಗೊತ್ತಾ ಫ್ರೆಂಡ್ಸ್? 300 ವಿಧಗಳಿದೆಯಂತೆ ಈ ಮಲ್ಲಿಗೆ ಹೂಗಳಲ್ಲಿ. ಅದಂತೂ ನಂಗೆ ಗೊತ್ತಿಲ್ಲ, ನನಗೆ ಗೊತ್ತಿರೋ ಸ್ವಲ್ಪನೇ. ಈ ಮಲ್ಲಿಗೆ ಹೂವನ್ನು ನಾನಂತೂ ತುಂಬಾ ಚೆನ್ನಾಗಿ ನಮ್ಮನೆಯ ಪಾಟಲ್ಲಿ ಬೆಳೆದಿದ್ದೀನಿ. ನೀವು ಕೂಡ ಬೆಳೆದು ಹೂವನ್ನ ನೋಡಿ ಸಂತೋಷ ಪಡ್ಬೋದು, ಮುಡ್ಕೋಬೋದು, ದೇವ್ರಿಗೂ ಕೂಡ ಮುಡಿಸ್ಬಹುದು. ಏನಂತೀರಾ? ಇದಕ್ಕೆ ಸಿಂಪಲ್ ಒಂದೇ ಒಂದು ಟಿಪ್ಸ್ ಇದೆ, ಅದನ್ನು ನಿಮಗೆ ಹೇಳ್ಕೊಡ್ತೀನಿ ಏನು ಮಾಡಬೇಕು ಅಂತ. ಖಂಡಿತ ಈ ಪ್ರಯೋಗವನ್ನು ಮಾಡಿ ನೀವು ಆಮೇಲೆ ನನಗೆ ಅದರ ರಿಸಲ್ಟನ್ನು ಕೊಡಬೇಕು. ಏನಂತೀರಾ? ಬೇಸಿಗೆ ಬಂದಿತ್ತಂದರೆ ಮಲ್ಲಿಗೆ ಹೂಗಳ ರಾಶಿನೇ ಬರುತ್ತೆ ಎಲ್ಲ ಕಡೆಗಳಿಂದ. ಅದನ್ನು ದಿಂಡು ಮಾಡಿ ಹಾರಗಳನ್ನು ಮಾಡಿ ಎಲ್ಲ ಕಡೆ ಸಪ್ಲೈ ಮಾಡ್ತಾರೆ. ಮದುವೆ ಕಾರ್ಯಗಳಿಗೆ, ಶುಭ ಕಾರ್ಯಗಳಿಗೆ ಮತ್ತು ದೇವರ ಪೂಜೆಯ ವಿಶೇಷ ದಿನಗಳಲ್ಲಿ ಎಲ್ಲ ಕೂಡ ಮಲ್ಲಿಗೆ ಹೂವನ್ನು ತುಂಬ ಬಳಸ್ತಾರೆ. ಅದರಲ್ಲೂ ಹೆಣ್ಮಕ್ಳಿಗೆ ಮಲ್ಲಿಗೆ ಹೂ ಅಂದರೆ ತುಂಬಾ ಇಷ್ಟ. ದಿಂಡು ಮಲ್ಲಿಗೆ ಗಂಟು ಹಾಕ್ಕೊಂಡು ಆ ದಿಂಡು ಮುಡ್ಕೊಳ್ಳೋದಂತೂ ತುಂಬಾ ಚೆನ್ನಾಗಿರುತ್ತೆ. ಯಾವ ಹೆಣ್ಮಕ್ಳು ಬೇಡ ಅಂತಲೇ ಹೇಳಲ್ಲ. ಮೊಗ್ಗಿನ ಜಡೆ ಪಾತ್ರದಲ್ಲಂತೂ ಮಲ್ಲಿಗೆ ಹೂ ತುಂಬಾ ಪಾತ್ರ ವಹಿಸುತ್ತೆ. ಫ್ರೆಂಡ್ಸ್, ನಾವಂತೂ ಪ್ರತಿದಿನ ಅಡುಗೆ ಮಾಡ್ತೀವಿ, ಊಟ ಮಾಡ್ತೀವಿ. ಊಟವನ್ನು ಮಾಡೋಕ್ಕೆ ಮುಂಚೆ ಅಡುಗೆ ಮಾಡೋದಕ್ಕೆ ಏನೇನು ಮಾಡ್ತೀವಿ? ಮನೆಯಲ್ಲಿ ಪ್ರತಿದಿನ ಅನ್ನವನ್ನು ನಾವು ತಯಾರು ಮಾಡ್ತೀವಿ. ಅದಕ್ಕೆ ಅಕ್ಕಿಯನ್ನು ಬಳಸ್ತೀವಿ. ಅಕ್ಕಿಯನ್ನು ಮೊದಲು ಚೆನ್ನಾಗಿ ತೊಳೆದು ಆಮೇಲೆ ಅದನ್ನು ಅಡುಗೆ ಮಾಡೋದಕ್ಕೆ ಬಳಸ್ಕೊಳ್ತೀವಿ ಅಲ್ವಾ? ಹಾಗೆ ಅಕ್ಕಿಯನ್ನು ತೊಳೆದ ನೀರನ್ನು ಚೆಲ್ಲಿ ವೇಸ್ಟ್ ಮಾಡ್ತಾ ಇರ್ತೀವಿ. ನಾನು ಇದನ್ನು ಉಪಯೋಗಿಸ್ಕೊಂಡು ನನ್ನ ಮಲ್ಲಿಗೆ ಹೂವಿನ ಗಿಡದಲ್ಲಿ ತುಂಬ ಹೂ ಬಿಡೋ ಹಾಗೆ ಮಾಡಿದ್ದೀನಿ. ಪ್ರತಿದಿನ ಅಕ್ಕಿ ತೊಳೆದ ನೀರನ್ನು ತೊಗೊಂಡೋಗಿ ಆ ಗಿಡಕ್ಕೆ ಹಾಕ್ತಾ ಬರ್ತಾಯಿದ್ದೀನಿ. ಬೇಸಿಗೆ ಆದ್ದರಿಂದ ಅದಕ್ಕೆ ಎಷ್ಟು ನೀರು ಹಾಕಿದ್ರೂ ಸಾಕಾಗ್ತಿಲ್ಲ. ಈ ಒಂದು ಅಕ್ಕಿ ತೊಳೆದ ನೀರನ್ನು ದಿನ ಹಾಕೋದ್ರಿಂದ ನೋಡಿ, ಮೊಗ್ಗುಗಳು ಕೂಡ ಎಷ್ಟು ಚೆನ್ನಾಗಿ ದಪ್ಪ ದಪ್ಪವಾಗಿ ಬಿಟ್ಟಿದೆ ಮತ್ತು ಗಿಡದ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿ ಬರ್ತಿದೆ. ಇದರಿಂದ ಈ ಸಲ ತುಂಬ ಸಾಕಷ್ಟು ಹೂ ನಮಗೆ ಸಿಗ್ತಾಯಿದೆ. ಈ ಒಂದು ಬಿಸಾಡುವಂಥ ಒಂದು ಪದಾರ್ಥದಿಂದ ಮಲ್ಲಿಗೆ ಗಿಡದಲ್ಲಿ ಇಷ್ಟೊಂದು ಹೂವನ್ನು ಬಿಡಿಸ್ಬೋದು ಅಂತ ನಿಮಗೆ ಗೊತ್ತಿತ್ತಾ ಫ್ರೆಂಡ್ಸ್? ಇನ್ನು ಮುಂದೆ ನೀವು ಕೂಡ ಅಕ್ಕಿ ತೊಳೆದ ನೀರನ್ನು ಬಿಸಾಡಿದಿರ ಈ ರೀತಿ ಮಲ್ಲಿಗೆ ಗಿಡ ಇರ್ಬೋದು, ಯಾವುದೇ ಹೂವಿನ ಗಿಡ ಇರ್ಬೋದು, ಅದಕ್ಕೆ ಬಳಸ್ತಾ ಈ ರೀತಿ ರಾಶಿ ಹೂಗಳನ್ನು ಬಿಡುವಂತೆ ನೀವು ಮಾಡಬಹುದು. ನನ್ನ ಮಲ್ಲಿಗೆ ಗಿಡ ಅಂತೂ ಸಾಕಷ್ಟು ಹೂ ಬಿಟ್ಟಿದೆ.